ಅಪ್ರಾಪ್ತೆ ಮೇಲೆ 2 ವರ್ಷಗಳಿಂದ ನಿರಂತರ ಅತ್ಯಾಚಾರ. ಪ್ರೀತಿಯ ನಾಟಕದಲ್ಲಿ ಅಪ್ರಾಪ್ತೆ ಜೊತೆ ಕಾಮದಾಟ, ಕಾಮತನದ ಚಪಲಕ್ಕಾಗಿ ಅಪ್ರಾಪ್ತೆ ಜೀವನದಲ್ಲಿ ಬಿರುಕು. ಕಾನೂನು ಮರೆತು ಅನಾಚಾರ ಮಾಡಿರುವಂತಹ ಕಾನ್ಸ್ಟೇಬಲ್, 16ನೇ ವಯಸ್ಸಿನ ಹುಡುಗಿ ಜೊತೆ ಕಾಮಪುರಾಣ. ನಾಚಿಕೆ ಆಗ್ಬೇಕು. ಈ ದರಿದ್ರಗಳು ಇನ್ನೂ ಕೂಡ ಜೀವಂತವಾಗಿರ್ತಾವಲ್ಲ. ಅವಳ ಅಪ್ರಾಪ್ತೆ, ಅವಳ ಮೇಲೆ ನಿಮ್ಮ ಕಾಮದ ಆಸೆಯನ್ನ ತೀರಿಸೋ ಸಲುವಾಗಿ ಈ ತರ ನಡ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ? 2 ವರ್ಷಗಳಿಂದ ನಿರಂತರವಾಗಿ ಅತ್ಯಾಚಾರ ಮಾಡ್ತಿದ್ಯಲ್ಲ, ನೀನೇನ್ ಮನುಷ್ಯನ ಅಥವಾ ಮೃಗನ? ನಿನ್ನ ಕಾಮತೃಷೆಗೆ ಒಂದು ಹೆಣ್ಣು ಮಗಳ ಬಲಿ ಕೊಟ್ಟಿದ್ಯಲ್ಲ, ಆಕೆಯನ್ನ ಬಳಸಿಕೊಂಡಿದ್ಯಲ್ಲ. ಕಾಮುಕನ ಚಪಲಕ್ಕಾಗಿ ಅಪ್ರಾಪ್ತೆ ಜೀವನದಲ್ಲಿ ಬಿರುಕು ಮೂಡಿದೆ. ಕಾನೂನು ಮೊರೆ ಹೋಗಿದ್ದಾರೆ. ಕಾನೂನನ್ನು ಕೂಡ ಮರೆತು ಕಾನ್ಸ್ಟೇಬಲ್ ಈ ವರ್ತನೆಯನ್ನ ತೋರಿದ್ದಾನೆ. ನೀವು ಕಾನ್ಸ್ಟೇಬಲ್ ಸ್ವಾಮಿ, ನೀವೇನೋ ಕಾಂಜಿ ಪಿಂಚಿ ಅಲ್ಲ. 16ನೇ ವಯಸ್ಸಿನ ಹುಡುಗಿ ಜೊತೆಗೆ ಕಾಮಪುರಾಣವನ್ನ ಇಟ್ಕೊಂಡಿದ್ದೀರಲ್ಲ, ಏನ್ ಹೇಳಬೇಕಿತ್ತು? ಆಕೆಗೆ ಏನು ಮಾಡ್ತಾ ಇದ್ದಾರೆ, ಏನು ಎತ್ತ, ಅದೊಂದು ಏಜ್. ಅದು ಆಕೆಯನ್ನ ಯೂಸ್ ಮಾಡ್ಕೊಂಡಿದ್ಯಲ್ಲ, ನೀನೆಂತವನಾಗಿರ್ಬೋದು. ಎಸ್, ಬಾಲಕಿ ಗರ್ಭಿಣಿ ಆಗ್ತಾ ಇದ್ದಂತೆ ಗರ್ಭಪಾತ ಮಾಡಿಸಿದಂತಹ ಧುರುಳ, ಮಾತ್ರೆ ನೀಡುವ ಮೂಲಕ ಗರ್ಭಪಾತ ಮಾಡಿಸಿದಂತಹ ಪಾಪಿ, ಮದುವೆಯಾಗುವುದಾಗಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ. ಬಾಲಕಿಗೆ 18 ವರ್ಷ ತುಂಬುತ್ತಿದ್ದಂತೆ ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಮದುವೆಯನ್ನ ಒಪ್ಪದಂತಹ ಕಾನ್ಸ್ಟೇಬಲ್ ಕುಟುಂಬ, ಮನನೊಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಂತಹ ಸಂತ್ರಸ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದ್ದಂತಹ ಕಾನ್ಸ್ಟೇಬಲ್ ಕಾಮಪುರಾಣ ಇದು. ನೀ ಮನೇಲಿ ಹೇಳ್ಬಿಟ್ಟೆ ಈ ಕೆಲಸ ಮಾಡಿದ್ಯಾ? 16 ವಯಸ್ಸಿಂದ ಇರ್ಬೇಕಾದ್ರೆ ಅವಳು ಮನೆಯಲ್ಲಿ ಒಪ್ಪಲಿಲ್ಲ ಎನ್ನುವಂತಹ ಕಾರಣವನ್ನ ಕೊಡ್ತಿದ್ಯಲ್ಲ ಮುಟ್ಟಾಳ. ಏನ್ ಹೇಳ್ಬೇಕು ನಿನಗೆ? ಬಾಲಕಿಯನ್ನ ಬಳಸಿಕೊಂಡು ಈ ತರ ಮಾಡ್ತಾ ಇದ್ದ ನೀನ್ ಕಾಮ ಪಿಶಾಚಿ ಆಗ್ಬಿಟ್ಟಿದ್ದೆ. ಬಾಲಕಿ ಗರ್ಭಿಣಿ ಆಗ್ತಾ ಇದ್ದಂತೆ ಗರ್ಭಪಾತವನ್ನ ಮಾಡಿಸ್ತಾ ಇದ್ದಂತೆ, ಮಾತ್ರೆಯನ್ನ ನೀಡುವ ಮೂಲಕ ಗರ್ಭಪಾತ ಮಾಡಿಸ್ತಿದ್ದಂತೆ ಪಾಪಿ, ಮದುವೆ ಆಗೋದಾಗಿ ಬಲವಂತವಾಗಿ ಅತ್ಯಾಚಾರ ಮಾಡ್ತಿದ್ದಂತಹ ದ್ರೋಹಿ. ಬಾಲಕಿ ಗರ್ಭಿಣಿ ಆಗ್ತಾ ಇದ್ದಂತೆ ಆಕೆಗೆ ಮಾತ್ರೆಯನ್ನ ನೀಡ್ತಾ ಇದ್ದಂತೆ, ಗರ್ಭಪಾತ ಮಾಡ್ತಾ ಇದ್ದಂತೆ ಆ ಒಂದು ದ್ರೋಹಿ. ಮದುವೆ ಆಗೋದಾಗಿ ಬಲವಂತದಿಂದ ಅತ್ಯಾಚಾರ ಮಾಡ್ತಾ ಇದ್ದ. ಬಾಲಕಿಗೆ 18 ವರ್ಷ ತುಂಬ್ತಾ ಇದ್ದಂತೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ ಕಾಗೆ ಹಾರಿಸಿದ್ದ. ಆದ್ರೆ ಮದುವೆಯನ್ನ ಒಪ್ಲಿಲ್ಲ ಕಾನ್ಸ್ಟೇಬಲ್ ಕುಟುಂಬ. ಮನನೊಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಸಂತ್ರಸ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ ಈ ಒಂದು ಘಟನೆ. ಕಾನ್ಸ್ಟೇಬಲ್ ದರಿದ್ರ ಕಾಮಪುರಾಣ ಇದು. ಎಸ್, ಆ ಒಂದು ಹೆಣ್ಣು ಮಗಳ ಬದುಕಿನಲ್ಲಿ ಆಟ ಆಡಿದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ನೀವೇ ನೋಡಿ. ಬಾಲಕಿ ಗರ್ಭಿಣಿ ಆಗ್ತಾ ಇದ್ಲಂತೆ, ಆಗ ಗರ್ಭಪಾತ ಮಾಡಿಸ್ತಾ ಇದ್ದ. ಮಾತ್ರೆ ನೀಡುವ ಮೂಲಕ ಆಕೆಯ ಗರ್ಭಪಾತ ಮಾಡಿಸ್ತಾ ಇದ್ದ ಪಾಪಿ ಇದ್ದ. ಮದುವೆ ಆಗ್ತೀನಿ ಅಂತ ಹೇಳಿ 2 ವರ್ಷ ತಂಬಿಸಿದ್ದಾನೆ. ಬಲವಂತವಾಗಿ ಅತ್ಯಾಚಾರವನ್ನು ಕೂಡ ಎಸಗಿದ್ದಾನೆ. ಬಾಲಕಿಗೆ 18 ವರ್ಷ ತುಂಬ್ತಾ ಇದ್ದಂತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಬಾ ಅಂತ ಅವಳು ಕರೆದಿದ್ದಾಳೆ. ಆದ್ರೆ ಮದುವೆಗೆ ಒಪ್ತಾ ಇಲ್ಲ ಕಾನ್ಸ್ಟೇಬಲ್ ಕುಟುಂಬ. ಏನೋ ಗೊತ್ತಿಲ್ಲ, ಕಾನ್ಸ್ಟೇಬಲ್ ಒಪ್ತಾ ಇಲ್ವೋ, ಕಾನ್ಸ್ಟೇಬಲ್ ಕುಟುಂಬ ಒಪ್ತಾ ಇಲ್ವೋ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ಇವನು ಇಲ್ಲಪ್ಪ, ನನ್ನ ಕುಟುಂಬದವ್ರು ಒಪ್ತಾ ಇಲ್ಲ ನಿನ್ನ ಅಂತ ಹೇಳಿ ಹೋಗಿದ್ದಾನೆ. ಇಷ್ಟು ವರ್ಷ ನಿನ್ನ ಕಾಮತೃಷೆಯನ್ನ ತೀರಿಸ್ಕೊಂಡಿದ್ಯಾ, ಆಗಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಒಳ್ಳೆ ಕೆಲಸ ಮಾಡಿದ್ದಾಳೆ, ಆಗ್ಬೇಕು ಈ ತರ. ಮನನೊಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಸಂತ್ರಸ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ.